ಮಟ್ಟದ ಚರ್ಚೆಗೆ ವೇದಿಕೆಯಾಗಿತ್ತು ಮಹಾಭಾರತ ಚರ್ಚಾ ಕಾರ್ಯಕ್ರಮ. ಇವತ್ತು ಇದೇ ವಿಚಾರ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಸರ್ಕಾರದ ಅಧೀನದಲ್ಲಿ ದೇವಸ್ಥಾನಗಳು ಮುಂದುವರಿಬೇಕಾ? ವಕ್ಫ್ ಮಂಡಳಿ ಹಾಗೆ ಬೇರೆ ಬೇರೆ ಧರ್ಮಗಳಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಇರೋ ರೀತಿಯಲ್ಲಿ ಸನಾತನ ಧರ್ಮದ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಮುಕ್ತಿ ನೀಡಬೇಕು. ಮುಜರಾಯಿಯ ಅಡಿಯಲ್ಲಿ ದೇವಸ್ಥಾನಗಳು ಇರೋದು ಸಾಕು ಅನ್ನೋ ಚರ್ಚೆ ಇದೀಗ ರಾಷ್ಟ್ರವ್ಯಾಪಿ ಪ್ರಾರಂಭವಾಗಿದೆ. ಇನ್ಫ್ಯಾಕ್ಟ್ ನಮ್ಮ ರಾಜ್ಯದ ಪ್ರಮುಖ ಮಠಗಳ ಮಠಾಧೀಶರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಮುಜರಾಯಿ ಇಲಾಖೆಯ ಅಡಿಯಲ್ಲಿಟ್ಕೊಂಡು ದೇವಸ್ಥಾನಗಳಿಗೆ ಬರುವ ಆದಾಯವನ್ನ ಸರ್ಕಾರದ ಬೊಕ್ಕಸಕ್ಕೆ ಹಾಕ್ತಿದ್ದೀವಿ. ಆದರೆ ಆಳುವ ಸರ್ಕಾರಗಳು ತೆಗೆದುಕೊಳ್ಳುವ ಆದಾಯವನ್ನ ಧರ್ಮ, ಧಾರ್ಮಿಕ ಆಚರಣೆ, ನಂಬಿಕೆ, ಶ್ರದ್ಧಾ, ಭಕ್ತಿ ಪಕ್ಕಕ್ಕಿಡಿ. ದೇವಸ್ಥಾನಗಳಿಂದ ಬರ್ತಾ ಇರುವ ಆದಾಯಕ್ಕೆ ಸರಿಸಮಾನವಾಗಿ ಕಾಯಕಲ್ಪ ನೀಡ್ತಾ ಇಲ್ಲ ದೇಗುಲಗಳಿಗೆ ಅನ್ನೋ ದೊಡ್ಡ ಆರೋಪ ಇದ್ದೇ ಇದೆ. ಹೀಗಾಗಿನೇ ಅದರಲ್ಲೂ ಇಂಥ ಆಂಧ್ರ ಪ್ರದೇಶದ ಹಿಂದಿನ ಸರ್ಕಾರದಿಂದ ಆಗಿದೆ ಈ ಚ್ಯುತಿ ಅನ್ನೋ ಚರ್ಚೆ ಪ್ರಾರಂಭವಾದ ಬೆನ್ನಲ್ಲೇ ಸರ್ಕಾರಗಳಿಂದ ದೇವರು ಮುಕ್ತವಾಗಬೇಕು, ಸರ್ಕಾರಗಳಿಂದ ಆಗ್ತಾ ಇರುವ ಈ ಒಂದು ಚ್ಯುತಿ ನಿಲ್ಲಬೇಕು ಅನ್ನೋ ಚರ್ಚೆ ಪ್ರಾರಂಭ ಆಗಿದೆ. ಲಡ್ಡು ಲಡಾಯಿ ಬೆನ್ನಲ್ಲೇ ಇದೀಗ ಹೊಸ ಚರ್ಚೆ. ರಾಜಕೀಯ ಬೇರೆ, ದೈವಭಕ್ತಿ ಬೇರೆ, ನಂಬಿಕೆ ಬೇರೆ. ಹೀಗಾಗಿ ರಾಜಕಾರಣಿಗಳ ನೇರ ಪ್ರಭಾವಕ್ಕೆ ಒಳಗಾಗ್ತಾ ಇರುವ ಪರಿಸ್ಥಿತಿಯನ್ನ ಬದಲಾಯಿಸಿ ಜನಪ್ರತಿನಿಧಿಗಳ ಅಧೀನದಲ್ಲಿ ಇರಬೇಕು, ಮುಜರಾಯಿ ಇಲಾಖೆ ಅದರ ಅಡಿಯಲ್ಲಿ ದೇವಸ್ಥಾನ, ಈ ಪದ್ಧತಿಯನ್ನ ಬದಲಾಯಿಸಿ ಅನ್ನೋ ಚರ್ಚೆ ಕೂಡ ಪ್ರಾರಂಭವಾಗಿದೆ. ಅನೇಕ ಮಠದ ಮಠಾಧಿಪತಿಗಳು, ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ದಾರೆ ಗಮನಿಸಿ. ತಿರುಪತಿ ತಿಮ್ಮಪ್ಪನ ಈ ದಿವ್ಯ ಸನ್ನಿಧಾನದಲ್ಲಿ ಆಗಿರುವಂಥ ತಿರುಪತಿಯ ಲಡ್ಡುವಿನಲ್ಲಿ ಆಗಿರುವಂಥ ಪ್ರಮಾದ ಇವತ್ತು ಶಾಂತಿಯಾಗದ ಮೂಲಕ ಶುದ್ಧೀಕರಣದ ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಬೆಂಗಳೂರಿನಿಂದ ಆಗಮಿಸಿರುವಂಥ ಪುರೋಹಿತರು, ಅರ್ಚಕರು, ಅದರಲ್ಲೂ ಕೂಡ ಶ್ರೀ ಶೃಂಗೇರಿ ಶಂಕರ ಮಠದ ಪ್ರಶಾಂತ ಶರ್ಮಾ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ಶಾಂತಿ ಹೋಮವನ್ನು ಯಾಗವನ್ನು ತಾವು ನೋಡಿದ್ರ? ಹೌದು, ನಾನು ಬೆಳಗ್ಗೆ ದರ್ಶನಕ್ಕೆ ಹೋದಾಗ ಅಲ್ಲಿ ಪಂಚಗವ್ಯಾದಿ ಪ್ರಾಯಶ್ಚಿತ್ತಗಳನ್ನು ಮಾಡಿದ್ದಾರೆ. ಪಂಚಗವ್ಯ ಅಂದರೆ ಗೋವು, ಗೋವಿನ ಹಾಲು, ಮೊಸರು, ತುಪ್ಪ, ಆಮೇಲೆ ಗೋಮಯ, ಗೋಮೂತ್ರ, ಅದು ಯಾವತ್ತೂ ಪವಿತ್ರವೇ. ಯಾವುದೇ ಪ್ರಾಣಿಗಳ ಮಲಮೂತ್ರಗಳು ಯಾವತ್ತೂ ಯಾರೂ ಸ್ವೀಕರಿಸೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಗೋವಿನಿಂದ ಬಂದಿರ್ತಕ್ಕಂಥ ಅದರ ಸಮಸ್ತ ದೇವತೆಗಳು ಇರೋದರಿಂದ ಆ ಗೋವಿನ ಮಲ, ಮೂತ್ರ, ಹಾಲು, ಮೊಸರಿನಿಂದ ಬಂದಿರತಕ್ಕಂಥ ಎಲ್ಲದಿಂದ ಪವಿತ್ರವನ್ನು ಮಾಡಿದ್ದಾರೆ. ಈ ದೇವಸ್ಥಾನ ಶುದ್ಧಿ ಆಯಿತು, ಆ ಲಡ್ಡು ಪ್ರಸಾದವು ಶುದ್ಧಿಯಾಗಿದೆ. ಇದುವರೆಗೆ ಯಾರೋ ಲಡ್ಡು ಪ್ರಸಾದ ಸ್ವೀಕರಿಸಿದ್ದರೋ ಅವರ ಮನಸ್ಸಲ್ಲಿ ಏನಿದೆ, ನಾವೇನಾದರೂ ಆ ಒಂದು ಪ್ರಾಣಿಗಳ ಫ್ಯಾಟನ್ನು ತಿಂದಿದ್ದೀವಂಥ ಭಾವನೆ ಇದ್ರೂ ಸಹಿತ ಇಲ್ಲಿ ಮಾಡಿರ್ತಕ್ಕಂಥ ವೇದ ಮಂತ್ರಗಳ ಕೂಷ್ಮಾಂಡಾದಿ ಪ್ರಾಯಶ್ಚಿತ್ತಗಳ ಹೋಮಗಳಿಂದ, ಪಾರಾಯಣದಿಂದ ಎಲ್ಲರೂ ಇಲ್ಲಿರ್ತಕ್ಕಂಥವ್ರು, ಇಡೀ ದೇಶವಲ್ಲ ಜಗತ್ತೇ ಇವತ್ತು ನಮಗೆ ಶುದ್ಧಿಯಾಗದೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲಿ ವೇದ ಮಂತ್ರಗಳಿರುತ್ತೆ, ಎಲ್ಲಿ ಗೋವು ಬ್ರಾಹ್ಮಣರು ಪೂಜೆ ಪುನಸ್ಕಾರಗಳು ಮಾಡ್ತಾರೋ ಅಂಥ ಸ್ಥಳ, ದೇವಾಲಯ ಯಾವತ್ತೂ ಶುದ್ಧಿನೇ. ಇದು ಪೂಜೆ ಪುನಸ್ಕಾರ ಮಾಡಿ ಇವತ್ತು ಒಂದೇ ಅಲ್ಲ, ಈ ಜಗತ್ತಿನಲ್ಲಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಆ ಒಂದು ವಿಶ್ವ ಕಲ್ಯಾಣ ಮಾಡೋಕ್ಕೋಸ್ಕರವಾಗಿ ಇವತ್ತು ಎಲ್ಲರೂ ಶುದ್ಧಿಯಾಗಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಒಬ್ಬರೆಲ್ಲ ದೇವಸ್ಥಾನ ಒಂದೇ ಅಲ್ಲ, ಇಡೀ ಜಗತ್ತೇ ಇವತ್ತು ಶುದ್ಧಿಯಾಗಿದೆ ಅಂತ ಹೇಳ್ಬೋದು. ಆ ಪ್ರೋಕ್ಷಣೆಯನ್ನು, ದಿವ್ಯ ಜಲವನ್ನು, ಪಾವಿತ್ರ್ಯ ಜಲವನ್ನು ಸನ್ನಿಧಾನದ ಪ್ರಾಂಗಣ ಎಲ್ಲ ಕಡೆಗಳಲ್ಲೂ ಕೂಡ ಪ್ರೋಕ್ಷಣೆ ಮಾಡಿದರು. ಅದು ಏನನ್ನು ಸೂಚಿಸುತ್ತೆ ಗುರುಗಳೇ? ಅಂದರೆ ಸೂರ್ಯ ಎಲ್ಲೇದು ಸಹಿತ ಸೂರ್ಯನ ಕಿರಣಗಳು ಬಿದ್ದರೆ ಯಾವ ರೀತಿ ಸೂರ್ಯ ಎಲ್ಲರ ಮನೆಗೆ ಬರಬೇಕಾಗಿಲ್ಲ, ಒಂದೊಂದು ಸ್ಥಳಕ್ಕೂ ಬರಬೇಕಾಗಿಲ್ಲ, ಸೂರ್ಯ ಒಂದೇ ಕಡೆ ಇದ್ದರೆ ಅದರ ಕಿರಣಗಳು ಬಿದ್ದರೆ ಸಾಕು. ಹಾಗೆ ವೇದ ಮಂತ್ರಗಳು ಎಲ್ಲಿ ಗೋವಿಂದ, ವೇದನಾಮ ಸ್ಮರಣೆ, ವೇದ ಮಂತ್ರ ಹೇಳಿದ್ರೆ ಸಾಕು, ಎಷ್ಟೋ ಯೋಜನೆ ಅಂತ ಹೇಳಿದ್ರೆ ಈ ಜಗತ್ತನ್ನೇ ಕಾಪಾಡುತ್ತೆ. ಅಷ್ಟು ಶಕ್ತಿ ಇರತಕ್ಕಂಥ ಒಂದು ವೇದ ಮಂತ್ರಗಳಿಂದ ಪ್ರೋಕ್ಷಣೆ ಮಾಡಿದ್ದಾರೆ. ಪ್ರೋಕ್ಷಣೆ ಮಾಡಿದ ಮೇಲೆ ಅದರಿಂದ ಪಂಚಗವ್ಯದಿಂದ ಪ್ರೋಕ್ಷಣೆ ಮಾಡಿದ್ದಾರೆ. ನೀವು ನೋಡ್ಬೋದು, ಇಷ್ಟೆಲ್ಲ ಆದರೂ ಸಹಿತ ಲಡ್ಡು ಕೌಂಟರ್ಗಳಲ್ಲಿ ಜನಗಳು ಇದ್ದೇ ಇದ್ದಾರೆ. ಅದು ಏನೇ ಆಗಿರ್ಬೋದು, ಆ ಭಗವಂತನ ವೀಕ್ಷಣೆ ಬಿದ್ದರೆ ಆ ವಿಷವೂ ಸಹಿತ ಆ ಒಂದು ದಿವ್ಯ. ಪಕ್ಕಾ ಪಾಲಿಟಿಕ್ಸ್ನ ಸುದ್ದಿಗಳ ಕಡೆ ಗಮನ ಕೊಡೋ ಸಮಯ. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ದೊಡ್ಡ ಸುದ್ದಿ ಯಾವುದು, ಅದರಿಂದ ಪ್ರಾರಂಭ ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ. ದೊಡ್ಡ ಸುದ್ದಿ ಆಂಧ್ರದ ತಿರುಮಲದಲ್ಲಿರುವ ತಿಮ್ಮಪ್ಪನ ಸನ್ನಿಧಿ ಅಪವಿತ್ರವಾಗಿದೆ ಅನ್ನೋ ವಿಚಾರ ಬಹಿರಂಗವಾದ ನಂತರದಲ್ಲಿ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿ ಇರಬೇಕಾ ಅನ್ನೋ ಚರ್ಚೆ ಕೂಡ ಪ್ರಾರಂಭವಾಗಿದೆ. ಇನ್ಫ್ಯಾಕ್ಟ್ ತಿಮ್ಮಪ್ಪನ ಲಡ್ಡುವಿನಲ್ಲಿ ಅಪವಿತ್ರವಾದ ತುಪ್ಪವನ್ನ, ಕಳಪೆ ಕ್ವಾಲಿಟಿಯ ತುಪ್ಪವನ್ನ ಬಳಕೆ ಮಾಡಲಾಗಿದೆ ಅನ್ನೋ ಸುದ್ದಿ ಬಿತ್ತರವಾದ ದಿನವೇ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಮುಜರಾಯಿ ಇಲಾಖೆಯ ಅಡಿಯಲ್ಲಿ ದೇವಸ್ಥಾನಗಳು ಇರ್ತಾ ಇದೆ. ಎಲ್ಲ ಸರ್ಕಾರಗಳು, ಸರ್ಕಾರದ ಪ್ರತಿನಿಧಿಗಳಿಗೂ ಕೂಡ ದೇವರು, ದೇವಸ್ಥಾನ, ಧರ್ಮ, ಧಾರ್ಮಿಕ ಆಚರಣೆ ಇದ್ರ ಬಗ್ಗೆ ಸಮಾನವಾದ ಆಸಕ್ತಿ, ಆಸ್ಥೆ, ನಂಬಿಕೆ ಇರಬೇಕು ಅಂತ ಇಲ್ಲ.
ಕೆಲವೊಂದು ಬಾರಿ ಆಳುವ ಸರ್ಕಾರದ ಪ್ರತಿನಿಧಿಗಳಿಗೆ ದೇವರು ಧರ್ಮದ ವಿಚಾರವಾಗಿ ಬೇರೆಯ ರೀತಿಯ ಆಲೋಚನೆಗಳಿದ್ದ ಸಂದರ್ಭದಲ್ಲಿ ಅಥವಾ ಆಲೋಚನೆ ಅಭಿಪ್ರಾಯವೇ ಇಲ್ಲದ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆಯ ಅಧೀನದಲ್ಲಿ ಬರುವ ದೇವಸ್ಥಾನಗಳಿಗೆ ಸಿಗಬೇಕಾದ ಮಾನ್ಯತೆ ಸಿಗುತ್ತಾ? ದೊಡ್ಡ ಮಟ್ಟದ ಚರ್ಚೆಗೆ ವೇದಿಕೆಯಾಗಿತ್ತು ಮಹಾಭಾರತ ಚರ್ಚಾ ಕಾರ್ಯಕ್ರಮ. ಇವತ್ತು ಇದೇ ವಿಚಾರ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಸರ್ಕಾರದ ಅಧೀನದಲ್ಲಿ ದೇವಸ್ಥಾನಗಳು ಮುಂದುವರಿಬೇಕಾ? ವಕ್ಫ್ ಮಂಡಳಿ ಹಾಗೆಯೇ ಬೇರೆ ಬೇರೆ ಧರ್ಮಗಳಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಇರೋ ರೀತಿಯಲ್ಲಿ ಸನಾತನ ಧರ್ಮದ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಮುಕ್ತಿ ನೀಡಬೇಕು. ಮುಜರಾಯಿಯ ಅಡಿಯಲ್ಲಿ ದೇವಸ್ಥಾನಗಳು ಇರೋದು ಸಾಕು ಅನ್ನೋ ಚರ್ಚೆ ಇದೀಗ ರಾಷ್ಟ್ರವ್ಯಾಪಿ ಪ್ರಾರಂಭವಾಗಿದೆ. ಇನ್ಫ್ಯಾಕ್ಟ್ ನಮ್ಮ ರಾಜ್ಯದ ಪ್ರಮುಖ ಮಠಗಳ ಮಠಾಧೀಶರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಮುಜರಾಯಿ ಇಲಾಖೆಯ ಅಡಿಯಲ್ಲಿಟ್ಕೊಂಡು ದೇವಸ್ಥಾನಗಳಿಗೆ ಬರುವ ಆದಾಯವನ್ನ ಸರ್ಕಾರದ ಬೊಕ್ಕಸಕ್ಕೆ ಹಾಕ್ತಿದ್ದೀವಿ. ಆದರೆ ಆಳುವ ಸರ್ಕಾರಗಳು ತೆಗೆದುಕೊಳ್ಳುವ ಆದಾಯವನ್ನ ಧಾರ್ಮಿಕ ಆಚರಣೆ, ನಂಬಿಕೆ, ಶ್ರದ್ಧಾ ಭಕ್ತಿ ಪಕ್ಕಕ್ಕಿಡಿ. ದೇವಸ್ಥಾನಗಳಿಂದ ಬರ್ತಾ ಇರುವ ಆದಾಯಕ್ಕೆ ಸರಿಸಮಾನವಾಗಿ ಕಾಯಕಲ್ಪ ನೀಡ್ತಾ ಇಲ್ಲ ದೇಗುಲಗಳಿಗೆ ಅನ್ನೋ ದೊಡ್ಡ ಆರೋಪ ಇದ್ದೇ ಇದೆ. ಹೀಗಾಗಿನೇ ಅದರಲ್ಲೂ ಇಂಥ ಆಂಧ್ರ ಪ್ರದೇಶದ ಹಿಂದಿನ ಸರ್ಕಾರದಿಂದ ಆಗಿದೆ ಈ ಚ್ಯುತಿ ಅನ್ನೋ ಚರ್ಚೆ ಪ್ರಾರಂಭವಾದ ಬೆನ್ನಲ್ಲೇ ಸರ್ಕಾರಗಳಿಂದ ದೇವರು ಮುಕ್ತವಾಗಬೇಕು, ಸರ್ಕಾರಗಳಿಂದ ಆಗ್ತಾ ಇರುವ ಈ ಒಂದು ಚ್ಯುತಿ ನಿಲ್ಲಬೇಕು ಅನ್ನೋ ಚರ್ಚೆ ಪ್ರಾರಂಭ ಆಗಿದೆ. ಲಡ್ಡು ಲಡಾಯಿ ಬೆನ್ನಲ್ಲೇ ಇದೀಗ ಹೊಸ ಚರ್ಚೆ. ರಾಜಕೀಯ ಬೇರೆ, ದೈವಭಕ್ತಿ ಬೇರೆ, ನಂಬಿಕೆ ಬೇರೆ. ಹೀಗಾಗಿ ರಾಜಕಾರಣಿಗಳ ನೇರ ಪ್ರಭಾವಕ್ಕೆ ಒಳಗಾಗ್ತಾ ಇರುವ ಪರಿಸ್ಥಿತಿಯನ್ನ ಬದಲಾಯಿಸಿ ಜನಪ್ರತಿನಿಧಿಗಳ ಅಧೀನದಲ್ಲಿ ಇರಬೇಕು ಮುಜರಾಯಿ ಇಲಾಖೆ, ಅದರ ಅಡಿಯಲ್ಲಿ ದೇವಸ್ಥಾನ, ಈ ಪದ್ಧತಿಯನ್ನ ಬದಲಾಯಿಸಿ ಅನ್ನೋ ಚರ್ಚೆ ಕೂಡ ಪ್ರಾರಂಭವಾಗಿದೆ. ಅನೇಕ ಮಠದ ಮಠಾಧಿಪತಿಗಳು, ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ದಾರೆ ಗಮನಿಸಿ. ತಿರುಪತಿ ತಿಮ್ಮಪ್ಪನ ಈ ದಿವ್ಯ ಸನ್ನಿಧಾನದಲ್ಲಿ ಆಗಿರುವಂಥ ತಿರುಪತಿಯ ಲಡ್ಡುವಿನಲ್ಲಿ ಆಗಿರುವಂಥ ಪ್ರಮಾದ ಇವತ್ತು ಶಾಂತಿಯಾಗದ ಮೂಲಕ ಶುದ್ಧೀಕರಣದ ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಬೆಂಗಳೂರಿನಿಂದ ಆಗಮಿಸಿರುವಂಥ ಪುರೋಹಿತರು, ಅರ್ಚಕರು, ಅದರಲ್ಲೂ ಕೂಡ ಶ್ರೀ ಶೃಂಗೇರಿ ಶಂಕರ ಮಠದ ಪ್ರಶಾಂತ ಶರ್ಮಾ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ಶಾಂತಿ ಹೋಮವನ್ನ ಯಾಗವನ್ನ ತಾವು ನೋಡಿದ್ರ? ಹೌದು, ನಾನು ಬೆಳಗ್ಗೆ ದರ್ಶನಕ್ಕೆ ಹೋದಾಗ ಅಲ್ಲಿ ಪಂಚಗವ್ಯಾದಿ ಪ್ರಾಯಶ್ಚಿತ್ತಗಳನ್ನು ಮಾಡಿದ್ದಾರೆ. ಪಂಚಗವ್ಯ ಅಂದರೆ ಗೋವಿನ ಹಾಲು, ಮೊಸರು, ತುಪ್ಪ, ಆಮೇಲೆ ಗೋಮಯ, ಗೋಮೂತ್ರ, ಅದು ಯಾವತ್ತೂ ಪವಿತ್ರವೇ. ಯಾವುದೇ ಪ್ರಾಣಿಗಳ ಮಲಮೂತ್ರಗಳು ಯಾವತ್ತೂ ಯಾರೂ ಸ್ವೀಕರಿಸೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಗೋವಿನಿಂದ ಬಂದಿರ್ತದೆ, ಅದರ ಸಮಸ್ತ ದೇವತೆಗಳು ಇರೋದರಿಂದ ಆ ಗೋವಿನ ಮಲ, ಮೂತ್ರ, ಹಾಲು, ಮೊಸರಿನಿಂದ ಬಂದಿರತಕ್ಕಂಥ ಎಲ್ಲದಿಂದ ಪವಿತ್ರವನ್ನು ಮಾಡಿದ್ದಾರೆ. ಈ ದೇವಸ್ಥಾನ ಶುದ್ಧಿ ಆಯಿತು, ಆ ಲಡ್ಡು ಪ್ರಸಾದವು ಶುದ್ಧಿಯಾಗಿದೆ. ಇದುವರೆಗೆ ಯಾರು ಲಡ್ಡು ಪ್ರಸಾದ ಸ್ವೀಕರಿಸಿದ್ದರೋ ಅವರ ಮನಸ್ಸಲ್ಲಿ ಏನಿದೆ, ನಾವೇನಾದರೂ ಆ ಒಂದು ಪ್ರಾಣಿಗಳ ಫ್ಯಾಟನ್ನು ತಿಂದಿದ್ದೀವಂತ ಭಾವನೆ ಇದ್ರೂ ಸಹಿತ ಇಲ್ಲಿ ಮಾಡಿರ್ತಕ್ಕಂಥ ವೇದ ಮಂತ್ರಗಳ ಕೂಷ್ಮಾಂಡಾದಿ ಪ್ರಾಯಶ್ಚಿತ್ತಗಳ ಹೋಮಗಳಿಂದ, ಪಾರಾಯಣದಿಂದ ಎಲ್ಲರೂ ಇಲ್ಲಿರ್ತಕ್ಕಂಥವ್ರು, ಇಡೀ ದೇಶವಲ್ಲ ಜಗತ್ತೇ ಇವತ್ತು ನಮಗೆ ಶುದ್ಧಿಯಾಗದೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲಿ ವೇದ ಮಂತ್ರಗಳಿರುತ್ತೆ, ಎಲ್ಲಿ ಗೋವು ಬ್ರಾಹ್ಮಣರು ಪೂಜೆ ಪುನಸ್ಕಾರಗಳು ಮಾಡ್ತಾರೋ ಅಂಥ ಸ್ಥಳ, ದೇವಾಲಯ ಯಾವತ್ತೂ ಶುದ್ಧಿನೇ. ಇದು ಪೂಜೆ ಪುನಸ್ಕಾರ ಮಾಡಿ ಇವತ್ತು ಒಂದೇ ಅಲ್ಲ, ಈ ಜಗತ್ತಿನಲ್ಲಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಆ ಒಂದು ವಿಶ್ವ ಕಲ್ಯಾಣ ಮಾಡೋಕ್ಕೋಸ್ಕರವಾಗಿ ಇವತ್ತು ಎಲ್ಲರೂ ಶುದ್ಧಿಯಾಗಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಒಬ್ಬರೆಲ್ಲ ದೇವಸ್ಥಾನ ಒಂದೇ ಅಲ್ಲ, ಇಡೀ ಜಗತ್ತೇ ಇವತ್ತು ಶುದ್ಧಿಯಾಗಿದೆ ಅಂತ ಹೇಳ್ಬೋದು. ಆ ಪ್ರೋಕ್ಷಣೆಯನ್ನ, ದಿವ್ಯ ಜಲವನ್ನ, ಪಾವಿತ್ರ್ಯ ಜಲವನ್ನ ಸನ್ನಿಧಾನದ ಪ್ರಾಂಗಣ ಎಲ್ಲ ಕಡೆಗಳಲ್ಲೂ ಕೂಡ ಪ್ರೋಕ್ಷಣೆ ಮಾಡಿದ್ರು. ಅದು ಏನನ್ನ ಸೂಚಿಸುತ್ತೆ ಗುರುಗಳೇ? ಅಂದರೆ ಸೂರ್ಯ ಎಲ್ಲೇದು ಸಹಿತ ಸೂರ್ಯನ ಕಿರಣಗಳು ಬಿದ್ದರೆ ಯಾವ ರೀತಿ, ಸೂರ್ಯ ಎಲ್ಲರ ಮನೆಗೆ ಬರಬೇಕಾಗಿಲ್ಲ, ಒಂದೊಂದು ಸ್ಥಳಕ್ಕೂ ಬರಬೇಕಾಗಿಲ್ಲ, ಸೂರ್ಯ ಒಂದೇ ಕಡೆ ಇದ್ದರೂ ಅದರ ಕಿರಣಗಳು ಬಿದ್ದರೆ ಸಾಕು. ಹಾಗೆ ವೇದ ಮಂತ್ರಗಳು ಎಲ್ಲಿ ಗೋವಿಂದ, ವೇದ ನಾಮಸ್ಮರಣೆ, ವೇದ ಮಂತ್ರ ಹೇಳಿದ್ರೆ ಸಾಕು, ಎಷ್ಟೋ ಯೋಜನೆ ಅಂತ ಹೇಳಿದ್ರೆ ಈ ಜಗತ್ತನ್ನೇ ಕಾಪಾಡುತ್ತೆ. ಅಷ್ಟು ಶಕ್ತಿ ಇರತಕ್ಕಂಥ ಒಂದು ವೇದ ಮಂತ್ರಗಳಿಂದ ಪ್ರೋಕ್ಷಣೆ ಮಾಡಿದ್ದಾರೆ. ಪ್ರೋಕ್ಷಣೆ ಮಾಡಿದ ಮೇಲೆ ಅದರಿಂದ ಪಂಚಗವ್ಯದಿಂದ ಪ್ರೋಕ್ಷಣೆ ಮಾಡಿದ್ದಾರೆ. ನೀವು ನೋಡ್ಬೋದು, ಇಷ್ಟೆಲ್ಲ ಆದರೂ ಸಹಿತ ಲಡ್ಡು ಕೌಂಟರ್ಗಳಲ್ಲಿ ಜನಗಳು ಇದ್ದೇ ಇದ್ದಾರೆ. ಅದು ಏನೇ ಆಗಿರ್ಬೋದು, ಆ ಭಗವಂತನ ವೀಕ್ಷಣೆ ಬಿದ್ದರೆ ಆ ವಿಷವೂ ಸಹಿತ ಆ ಒಂದು ದಿವ್ಯ